ಈ ಪೇಂಟಿಂಗ್ ನಮಸ್ತೆ ಎಲ್ಲರಿಗೂ. ನಾನಿವಾಗ ತಿಂಡ್ಲು ಮತ್ತು ಕೊಡಿಗೆಹಳ್ಳಿ ಹೋಗುವಂಥ ರೋಡಲ್ಲಿದ್ದೀನಿ. ಇದು ತಿಂಡ್ಲುಯಿಂದ ಈ ಕಡೆ ಕೊಡಿಗೆಹಳ್ಳಿ ಕಡೆ ಪಾಸ್ ಆಗುವಂಥ ಒಂದು ರೋಡ್ ಇದು. ಅಲ್ಲಿ ಒಂದು ಲೋಕಲಿ ಫೇಮಸ್ ಆಗಿರುವಂಥ ಹೋಟೆಲ್ಲು ರೆಡ್ಡಿ ಮಿಲಿಟರಿ ಹೋಟೆಲ್ ಅಂತ. ಇದೊಂಥರ ವಿಶಿಷ್ಟವಾದ ರುಚಿಗೆ ಭಾಳ ಲೋಕಲಿ ಭಾಳ ಫೇಮಸ್ ಆಗಿರುವಂಥ ಹೋಟೆಲ್ ಇದು. ಇಲ್ಲೇ ನಿಮಗೆ ಕಾಣುತ್ತೆ. ತಿಂಡ್ಲುವಿಂದ ಕೊಡಿಗೆಹಳ್ಳಿ ಕಡೆ ಹೋಗೋ ಟೈಮಲ್ಲಿ ನಿಮಗೆ ಎಡಗಡೆ ಕಾಣುತ್ತೆ ನಿಮಗೆ ರೆಡ್ಡಿ ಮಿಲಿಟರಿ ಹೋಟೆಲ್ ಅಂತ. ನೋಡಿ ಈ ಥರ ಬೋರ್ಡ್ ಇದೆ. ಇದು ನೋಡಿ ಲೋಕಲ್ಲಾಗಿ ನಿಮ್ಗೆ ಹೆಂಗೆ ಬೇಕೋ ಅದೇ ಥರ ಆ್ಯಂಬಿಯನ್ಸ್ ಕೂಡ ಮಾಡಿದ್ದಾರೆ. ಒಳಗಡೆ ಹೋಗ್ತಿದ್ದಂಗೆ ಈ ಥರ ನಿಮಗೆ ಸರ್ವಿಸ್ ಹಾಲು ಮತ್ತು ಹೋಟೆಲ್ ಸುತ್ತಲೂ ವರ್ಲಿ ಪೇಂಟಿಂಗ್ಸ್ ಇದೆ. ಎಲ್ಲ ಈ ಗ್ರಾಮೀಣ ಸೊಗಡಿನ ಒಂದು ಪೇಂಟಿಂಗ್ ಇದು. ಮತ್ತು ನೋಡಿ ಎಲ್ಲ ಹಳ್ಳಿ ಜೀವನ ಅದು ಆ ಥರದ್ದೇ ಇದೆ. ಮತ್ತು ಏನು ನಾವು ಸಾಂಪ್ರದಾಯಿಕವಾಗಿ ಅಡುಗೆ ಮಾಡೋವಂಥ ಎಲ್ಲ ಒಂದು ಪೇಂಟಿಂಗ್ಸ್ಗಳನ್ನ ಬರ್ತಿದ್ದಾರೆ. ಭಾಳ ಅಟ್ರ್ಯಾಕ್ಟಿವ್ ಆಗಿರುವಂಥ ಪೇಂಟಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಸಿಂಪಲ್ ಆಗಿರೋವಂಥ ಹೋಟೆಲು ಮತ್ತು ಊಟದ ರುಚಿನೂ ಅಷ್ಟೇ ಚೆನ್ನಾಗಿದೆ. ನೋಡಿ ಈ ಥರ ನಿಮಗೆ ಸಿಗುತ್ತೆ ನಿಮಗೆ ಅಟ್ಮಾಸ್ಫಿಯರು. ಮತ್ತು ಇವ್ರದ್ದು ಮಟನ್ ಮೀಲ್ಸು ಮತ್ತು 380 ರೂಪಾಯಿ, 280 ರೂಪಾಯಿ ನಿಮಗೆ ಚಿಕನ್ ಮೀಲ್ಸ್ ಸಿಗುತ್ತೆ. ಅಂದರೆ ನಿಮ್ಗೇನೇನು ಎಲ್ಲ ಥರದ್ದು ಈ ಹೋಟ್ಲಲ್ಲಿ ಸಿಗುವಂಥ ಐಟಮ್ಗಳನ್ನೆಲ್ಲ ನೀವು ಆ ಮೀಲ್ಸಲ್ಲಿ ನೀವು ಟೇಸ್ಟ್ ಮಾಡ್ಬೋದು. ನಿಮಗೆ ಸಪ್ರೇಟಾಗಿ ಬೇಕಂದರೆ ಈ ಥರ ನಿಮಗೆ ಸಪ್ರೇಟಾಗೂ ಅವರು ಕೊಡ್ತಾರೆ. ಮತ್ತು ನಾನು ಯಾವುದೇ ಹೋಟ್ಲಿಗೆ ಹೋದ್ರೂ ಒಂದು ಮಟನ್ ಕುರ್ಮಾ ಮತ್ತು ಮುದ್ದೆಯಿಂದನೇ ನಾನು ಟೇಸ್ಟ್ ಶುರು ಮಾಡೋದು. ತಿರ್ಗಿ ಆಮೇಲೆ ಅವ್ರು ಮಿಕ್ಕಿದ್ದ ಐಟಮ್ ನಾನು ರಿಪೀಟಾಗಿ ನಾನು ಹೋಗ್ತೀನಿ. ಆ್ಯಕ್ಚುಲಿ ಈ ಮಟನ್ ಕುರ್ಮಾ ಮತ್ತು ಮುದ್ದೆ ಅದೊಂಥರ ಟೆಸ್ಟಿಂಗ್ ಡೋಸ್ ಥರ. ನೀವು ಫಸ್ಟ್ ಎಲ್ಲೇ ಹೋದ್ರೂ ಇದನ್ನು ನೀವು ನೋಡಿ. ನಾನ್ ವೆಜ್ ಹೋಟ್ಲಲ್ಲಿ, ವೆಜ್ ಹೋಟ್ಲಾದರೆ ನಿಮಗೆ ಇಡ್ಲಿ ಸಾಂಬಾರು ತಗೊಳ್ಳಿ ಮತ್ತು ಕಾಫಿ ತೊಗೊಳ್ಳಿ. ಆ ಹೋಟ್ಲದು ಹೇಗೆ ಅನ್ನೋದು ನಿಮಗೆ ರುಚಿ ಇಂಟ್ರೊಡ್ಯೂಸ್ ಆಗಿಬಿಡುತ್ತೆ. ಇಲ್ಲಿ ನಾನು ಮಟನ್ ಕುರ್ಮಾ ತೊಗೊಂಡೆ. ಒಳ್ಳೆಯ ನಾಟಿ ಮಾಂಸ ಭಾಳ ಚೆನ್ನಾಗಿದೆ. ಒಳ್ಳೆ ಮುದ್ದೆನೂ ಕೂಡ ಭಾಳ ಮೆತ್ತಗಿತ್ತು. ಭಾಳ ಚೆನ್ನಾಗಿರುವಂಥ ಒಂದು ಮಾಂಸದ ಊಟ. ಮತ್ತು ಮಿಕ್ಕಿದ್ದೆಲ್ಲ ಐಟಮು ನೆಕ್ಸ್ಟ್ ಟೈಮು ನಾನು ನೋಡಬೇಕಾಗುತ್ತೆ. ಭಾಳ ಚೆನ್ನಾಗಿದೆ. ಎಲ್ಲರೂ ಒಮ್ಮೆ ಭೇಟಿ ಕೊಡಿ. ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾಟಿ ಮಾಂಸ ಭಾಳ ಚೆನ್ನಾಗಿದೆ. ಎಲ್ಲರೂ ಒಂದು ಸತಿ ಬಂದು ಇಲ್ಲಿ ಟ್ರೈ ಮಾಡಿ. ಈ ಥರ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಒಳ್ಳೆ ಮಟನ್ ಕುರ್ಮಾ ತಿನ್ನೋದೇ ಒಂಥರ ಫುಲ್. ಇಲ್ಲಿ ಇನ್ನೊಂದು ಸತಿ ಬಂದು ಇವ್ರದ್ದೇನು ತಲೆ ಮಾಂಸ, ಪೆಪ್ಪರ್ ಡ್ರೈ, ಬೋಟಿ, ಚಿಕನ್ನು ಮತ್ತು ಬಿರಿಯಾನಿ ಮತ್ತು ಲೆಗ್ ಸೂಪ್ ಎಲ್ಲ ಸಿಗುತ್ತಂತೆ. ಎಲ್ಲನೂ ಒಂದೊಂದು ಸತಿ ಟ್ರೈ ಮಾಡೋಣ.